ಭಾರತ ತಂಡದ ಮಾಜಿ ವೇಗಿ ಜಾವಗಲ್ ಶ್ರೀನಾಥ್ ಇವತ್ತು ನಮ್ಮ ಜೊತೆಲಿದ್ದಾರೆ. ಮುಂಬರುವ KSCA ಚುನಾವಣೆ ಬಗ್ಗೆ ಜಾವಗಲ್ ಶ್ರೀನಾಥ್ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, KSCA ಚುನಾವಣೆ ಹತ್ರ ಆಗ್ತಾ ಇದೆ, ಸೊ ಏನು ಹೇಳ್ತೀರಾ ಸರ್? ಬಹಳ ಮುಖ್ಯ, ಒಂದು ಚೇಂಜ್ ಬರಬೇಕು. ವೆಂಕಟೇಶ್ ಪ್ರಸಾದ್ ಸಾಕಷ್ಟು ಎನರ್ಜಿ ಇದೆ, ಒಳ್ಳೆ ಟೀಮ್ ಮಾಡಿದ್ದಾರೆ. ಸೊ ಆದ್ದರಿಂದ ಕ್ರಿಕೆಟ್ಗೆ ಒಂದು ಒಳ್ಳೆ ದಾರಿ ಆಗಬೇಕು ಅಂತಂದರೆ ವೆಂಕಟೇಶ್ ಪ್ರಸಾದ್ ಗೆದ್ದು ಬರಬೇಕು. ನನಗೆ ನಮ್ಮ ಮೆಂಬರ್ಸ್ ಮೇಲೆ ಬಹಳ ನಂಬಿಕೆ ಇದೆ, ಅವ್ರಿಗೆ ರೈಟ್ ರಾಂಗ್ ಗೊತ್ತಾಗುತ್ತೆ. ಆದ್ದರಿಂದ ವೆಂಕಟೇಶ್ ಪ್ರಸಾದ್ನ ಎಲೆಕ್ಟ್ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಸೊ ಲಾಸ್ಟ್ 3 ಇಯರ್ಸ್ ನೀವು KSCA ಆದಂಥ ಬೆಳವಣಿಗೆಗಳನ್ನೆಲ್ಲ ನೋಡಿದ್ದೀರಾ ಸರ್ ನೀವು, ಸೊ ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಏನೋ ಕ್ರಿಕೆಟ್ ಗೊತ್ತಿಲ್ಲದಿರೋರೆಲ್ಲ ಬಂದು ಕ್ರಿಕೆಟ್ ನಡೆಸಿದ್ರೆ ಇದೇ ಆಗೋದು. ಕ್ರಿಕೆಟರ್ಸ್ ಇರಬೇಕಲ್ಲಿ. ಹಿಂದ್ಗಡೆಯಿಂದ ನಾನು ಕಂಟ್ರೋಲ್ ಮಾಡ್ತೀನಿ ಅಂತೆಲ್ಲ ಹೋದ್ರೆ ಆ ಕೆಲಸಗಳೆಲ್ಲ ಆಗೋದಿಲ್ಲ. ಸೊ ಆದ್ದರಿಂದ ಮುಂದೆ ಬಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಜನಕ್ಕೆ ಒಂದು ಹುರುಪು ಕೊಟ್ಟು ಆ್ಯಂಡ್ ಎಲ್ಲದಕ್ಕಿಂತನೂ ಒಂದು ಅಕೌಂಟಬಿಲಿಟಿ ಅಂತ ಬರುತ್ತೆ, ಅದನ್ನು ವೆಂಕಟೇಶ್ ಪ್ರಸಾದ್ ಅವರು ನಂಬಿದ್ದಾರೆ. ಸೊ ಅವ್ರಿಗೆ ತೊಗೊಂಡ್ರೆ ಇನ್ನು 3 ವರ್ಷಕ್ಕೆ ನೀನು ಏನು ಮಾಡ್ತೀಯ ಅನ್ನೋದನ್ನು ಕೇಳಿ ಆ್ಯಂಡ್ ಅದನ್ನು ಎಕ್ಸಿಕ್ಯೂಟ್ ಮಾಡೋ ಕೆಪಾಸಿಟಿ ಅವ್ರಿಗಿದೆ. ಸರ್, ಹಂಗಂದರೆ ನಿಮ್ಮ ಪ್ರಕಾರ KSCA ಏನು ಡೆವಲಪ್ಮೆಂಟ್ ಆಗಲಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಸರ್? 2010ಇಂದ 2013 ತನಕ ಏನೇನು ಡೆವಲಪ್ಮೆಂಟ್ ಆಯಿತು, 13-14 ಗ್ರೌಂಡು ಜನರಲಿ ಏನು, ಈಗ ನಾವು ಬರ್ತೀವಿ 3 ವರ್ಷ ನಾವು ಒಂದು ಮಾಡಿದ್ವಿ, ಅಲ್ಲಿಂದ ನೀವು ಅದನ್ನು ಉಳಿಸ್ಕೊಂಡು ಮುಂದೆ ಡೆವಲಪ್ ಮಾಡಬೇಕು ನೀವು. ಬಟ್ ನೀವು ಮಾಡಿದ್ದನ್ನು ಹಾಳು ಮಾಡ್ಕೊಂಬಂದರೆ ನೀವು ನೋಡಿದ್ರಲ್ಲ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಏನಾಗಿದೆ ಅಂತ. ಹುಬ್ಳಿನಲ್ಲಿ ಮೈಸೂರಿನಲ್ಲಂತೂ ಏನು ಡೆವಲಪ್ಮೆಂಟೇ ಇಲ್ಲ. ನೀವು KPL ನಡೆಸ್ತೀರಾ ವಿತೌಟ್ ಒಬ್ಬ ಜನನ ಒಳಗಡೆ ಬರ್ದಿರೋ ಥರ ನೋಡ್ಕೊಂಡು ನೀವು KPL ನಡೆಸ್ತೀರಾ, ಈ ಥರ ಯಾತಕ್ಕೆ ಬೇಕು? ಸೊ ಫಸ್ಟ್ ಆಫ್ ಆಲ್ ಇದ್ದಿದ್ದು ಇನ್ಫ್ರಾಸ್ಟ್ರಕ್ಚರ್ನ ಹಾಳು ಮಾಡಿ ಟೂರ್ನಮೆಂಟೇ ಮಾಡ್ದಲೆ ಹುಡುಗರಿಗೆ ನೀವು ಹೆಂಗೆ ಆಮೇಲೆ ಅಕಾಡೆಮಿನ ನಿಲ್ಲಿಸಿ ನೀವು ಹುಡುಗರು ರೀಚ್ ಔಟ್ ಹೆಂಗೆ ಮಾಡ್ತೀರಾ ನೀವು? ಸೊ ಕರ್ನಾಟಕದಲ್ಲಿ ಅಟ್ಲೀಸ್ಟ್ 1,000 ಜನ ಹುಡುಗರಿಗೆ ಹೋಗಬೇಕು. ದಟ್ ವಾಸ್ ಅವರ್ ವಿಷನ್ ಇನ್ 2010-2013. ಅದನ್ನು ಯಾವಾಗಲೂ ಅಷ್ಟೇ, ಒಂದು ಗ್ರೂಪ್ ಬಂದು ನೆಕ್ಸ್ಟ್ ಗ್ರೂಪು ನಾವು ಬಂದಿದ್ದನ್ನು ಹಾಳು ಮಾಡಬಾರ್ದು, ಅದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು, ಇನ್ನೂ ಆ್ಯಡ್ ಮಾಡಬೇಕು. ಅದು ಇವ್ರು ಎಲ್ಲಿ ಮಾಡಿದ್ದಾರೆ? ಇವರು ಅಕಾಡೆಮಿನೆಲ್ಲ ನಿಲ್ಲಿಸಿದ್ದಾರೆ, ಟೋಕನ್ ಅಕಾಡೆಮಿ ಮಾಡ್ತಾರೆ. ಅಟ್ಲೀಸ್ಟ್ 1,000 ಜನ ಹುಡುಗರಿಗೆ ಬ್ಯಾಂಗ್ಳೂರ್ ಆ್ಯಂಡ್ ಇನ್ಕ್ಲೂಸಿವ್ ಆಫ್ ಆಲ್ ದ ಮ್ಯೂನಿಸಿಪಲ್ ಪ್ಲೇಸಸ್ ಮಾಡಿದ್ರೆ ಕರ್ನಾಟಕ ಕ್ರಿಕೆಟ್ ವಿಲ್ ಬಿ ಇನ್ ದ ರೈಟ್ ಪ್ಲೇಸ್. ಸರ್, ನಾವು ಸಾಕಷ್ಟು ಟೂರ್ನಮೆಂಟ್ಗಳನ್ನ ನಡೆಸಿದ್ದೀವಿ. ನಾವು ಅಂಡರ್-19 ಟೀಮ್ ಗೆದ್ದಿದೆ, ವುಮೆನ್ಸ್ ಟೀಮ್ ಗೆದ್ದಿದೆ, ವಿಜಯಹಜಾರೆ ಟ್ರೋಫಿ ಗೆದ್ದಿದೆ. ಸೊ ಈಗೆಲ್ಲ ಹೇಳ್ತಾರೆ ಸರ್, ಟೂರ್ನಮೆಂಟ್ ಗೆಲ್ಲೋದು ಮಾಡೋದು ಅದ್ರ ಪ್ರಶ್ನೆ ಬರಲ್ಲ. ಗ್ರಾಸ್ ರೂಟಲ್ಲಿ ನೀವು ಯು ಶುಡ್ ಆಲ್ವೇಸ್ ಬಿ ಇನ್ವೆಸ್ಟೆಡ್, ಅದು ಮಾಡ್ತಾ ಇರಬೇಕು. ಹಂಗಾರೆ ಎಷ್ಟು ಸೋತಿದ್ದಾರೆ ಅದನ್ನು ತೆಗಿಯೋದ ನಾವು ಲಿಸ್ಟ್? ಹಂಗಾರೆ ಗೆಲುವು ಸೋಲಲ್ಲಿ ಬರೋದಿಲ್ಲ. ಇದು ಯಾವ ಥರ ನೀವು ಇನ್ವೆಸ್ಟ್ ಮಾಡ್ತೀರಾ ಗ್ರಾಸ್ ರೂಟ್ ಲೆವೆಲ್, ಅದು ಇಂಪಾರ್ಟೆಂಟು. ಅದು ಕಾನ್ಸೆಂಟ್ ಆಗಿದ್ದರೆ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಎಲ್ಲ ಟೀಮು ಕ್ರಿಕೆಟಲ್ಲಿ ಕೆಲವು ಗೆಲ್ಲುತ್ತೆ, ಕೆಲವು ಸೋಲುತ್ತೆ. ಸೊ ಗೆದ್ದದನ್ನು ಮಾತ್ರ ಹಿಡ್ಕೋಬಾರ್ದು. ಸೊ ಹಂಗಾರೆ ಹೆಸರು ರಂಜಿ ಟ್ರಾಫಿ ಗೆದ್ದಿದ್ದಾರೆ, ಹಂಗಾರೆ ಆ ಥರ ಮಾತಾಡ್ಕೋರೆ ಅದು ತಪ್ಪೋದು. ದಟ್ಸ್ ದ ರಾಂಗ್ ಲೈನ್ ಆಫ್ ಕ್ವಶನಿಂಗ್, ಆಯಿತಾ? ಸೊ ಗ್ರಾಸ್ ರೂಟ್ ಲೆವೆಲ್ ಕ್ರಿಕೆಟ್ ಕರೆಕ್ಟಾಗಿದ್ದು ನಿಮಗೆ ರೈಟ್ ಕೈಂಡ್ ಆಫ್ ಪೀಪಲ್ 1,000 ಜನಕ್ಕೆ ಹುಡುಗರಿಗೆ ಥ್ರೂ ಔಟ್ ಕರ್ನಾಟಕ ಕೊಡಿ ನೀವು ಈಕ್ವಲ್ ಚಾನ್ಸಸ್. ನೋಡಿ ನಮ್ಮ ಕರ್ನಾಟಕ ಕ್ರಿಕೆಟ್ ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ಅದನ್ನೇ ವೆಂಕಟೇಶ್ ಪ್ರಸಾದ್ ಮಾಡೋಕ್ಕೆ ಬಂದಿರೋದು ಈಗ. ಸೊ ಮಫ್ಯೂಸಲ್ ಕ್ರಿಕೆಟಲ್ಲೂ ಕೂಡ ನಾವು ಸಾಕಷ್ಟು ಗ್ರೌಂಡ್ನ ಡೆವಲಪ್ ಮಾಡ್ತಾ ಇದ್ದೀವಿ ನಾವು. ಸೊ ಅಲ್ಲೂ ಕೂಡ ಕ್ರಿಕೆಟ್ನ ನಾವು ತರ್ತಾ ಇದ್ದೀವಿ, ಕೋಚಿಂಗ್ ಮಾಡ್ತಾ ಇದ್ದೀವಿ. ಎಲ್ಲ ಯಾವುದು ಮಾಡಿದ್ದಾರೆ ತೋರಿಸಿ ನನಗೆ. ಎಲ್ಲಿ ನಡೀತಾ ಇದೆ ಅಕಾಡೆಮಿ ನಂಗೆ ತೋರಿಸಿ ನನಗೆ. ಇದು ಸುಳ್ಳಿದು, ಗೊತ್ತಾಯ್ತಾ? ಇದು ಎಲ್ಲೂ ನಡೀತಾ ಇಲ್ಲ ಕ್ರಿಕೆಟ್ ಅಕಾಡೆಮಿ. ಹೋಗ್ಬಿಟ್ಟು 10 ದಿನ ಯಾರನ್ನೋ ಕರ್ಕೊಂಡೋಗಿ 2 ಸಲ ಲೆಫ್ಟ್ ಆರ್ಮ್ ಸ್ಪಿನ್ ತೋರಿಸ್ಬಿಟ್ಟು ಬಂದ್ಬಿಟ್ಟು ಅದೆಲ್ಲ ಅಕಾಡೆಮಿ. ಅಕಾಡೆಮಿ ಶುಡ್ ರನ್ ಥ್ರೂ ಔಟ್ ದ ಇಯರ್. ಮೈಸೂರಿನಲ್ಲಿ ಒಂದು 30-40 ಜನನ್ನ ಥ್ರೂ ಔಟ್ ದ ಇಯರ್ ಅವ್ರಿಗೊಂದು ಏನೋ ಗುಡ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಅವ್ರಿಗೆ ಪ್ರಾಕ್ಟೀಸ್ ಮಾಡೋ ಫೆಸಿಲಿಟಿ ಇರಬೇಕು. ಅದು ಅಕಾಡೆಮಿ ಅಂದರೆ. ಸೊ ಈಗ ಏನಂದರೆ ಕೋಚಸ್ಗೂ ಕೂಡ ಮಫ್ಯೂಸಲ್ ಪ್ಲೇಸಲ್ಲಿ ಅವ್ರನ್ನ ಬೆಂಗಳೂರಿಗೆ ಕರೆಸಿ ಕೋಚಿಂಗ್ ಡೆವಲಪ್ಮೆಂಟ್ ಕೂಡ ಮಾಡಿದ್ರು ಅಂತೆಲ್ಲ ಹೇಳ್ತಾ ಇದ್ದಾರೆ ಸರ್. ಇಲ್ಲ, ನಾನು ಅದೆಲ್ಲ ಏನೂ ಕೇಳಿಲ್ಲಪ್ಪ. ನಾನು ನೋಡಿ ಅಕಾಡೆಮಿನೇ ಇಲ್ಲ, ಏನು ಕೋಚಿಂಗ್ ಮಾಡ್ತಾ ಇದ್ದಾರೆ? ಎಲ್ಲಿದೆ ಅಕಾಡೆಮಿ ಕೋಚಿಂಗಿಗೆ? ಎಲ್ಲಿದೆ ಅಕಾಡೆಮಿ? ಸೊ ಆಮೇಲೆ ಅವರು ಒಂದು ಪ್ರಶ್ನೆ ಕೇಳ್ತಾ ಇದ್ರು ಸರ್, ಏನಂದರೆ ಮಾಜಿ ಕ್ರಿಕೆಟಿಗರು ಕೂಡ ಬಂದು ನಮಗೆ ಏನಾದರೂ ಒಂದು ಸಜೆಷನ್ ಕೊಡ್ಬೋದಾಗಿತ್ತು, ಯಾರು ಅವ್ರನ್ನ KSCA ಸ್ಟಾಪ್ ಮಾಡ್ತಾಯಿಲ್ಲ, ಯಾಕೆ ಬಂದಿಲ್ಲ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಕೇಳೋ ಅಂಥವ್ರಿಗೆ ಮಾಡಬೇಕು. ಈಗ ವೆಂಕಟೇಶ್ ಪ್ರಸಾದ್ ಅವ್ರನ್ನ ಮಾತು ಕೇಳ್ತಾರೆ, ನಾಳೆ ವೆಂಕಟೇಶ್ ಪ್ರಸಾದ್ ಕೇಳಿದ್ರೆ ಅವ್ರಿಗೆ ಮಾಡ್ತೀವಿ. ಇವ್ರು ಇಷ್ಟ ಬಂದಾಗ ಮಾಡ್ಕೊಂಡು ಹೋಗಿ ಇರೋ ಇನ್ಫ್ರಾಸ್ಟ್ರಕ್ಚರ್ನ ಹಾಳು ಮಾಡ್ಕೊಂಬಂದರೆ ಏನು ಇವ್ರಿಗೆ ಅಡ್ವೈಸ್ ಕೊಡೋದು? ಯಾರು ಅವ್ರು ಬಂದು ನಮ್ಮನ್ನು ಕೇಳಿದಾರಾ, ಬನ್ನಿ ಅಂತ ಕೇಳಿದಾರಾ? ಯಾವುದಕ್ಕಾರ ಅಡ್ವೈಸ್ ಕೇಳಿದ್ರ? ನಮಗೆ ಏನೂ ಇಲ್ಲ. ಸೊ ಈಗೇನಂದರೆ ಸರ್, ಈಗ ಚೇಂಜಸ್ ಬೇಕೇ ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ? ಅಬ್ಸಲ್ಯೂಟ್ಲಿ ಚೇಂಜಸ್ ಬೇಕೇ ಬೇಕು.
ಅವರ ಸುಳ್ಳ ನರೇಷನ್ ಎಲ್ಲನೂ ಸೈಡ್ಗಿಟ್ಟು ಸಂಬಡಿ ಹೂ ಹ್ಯಾಸ್ ಎನರ್ಜಿ ಆ್ಯಂಡ್ ಹೂ ಹ್ಯಾಸ್ ದ ಹಾರ್ಟ್ ಇನ್ ದ ರೈಟ್ ಪ್ಲೇಸ್ ಫಾರ್ ಕ್ರಿಕೆಟ್ ಅಂಥವ್ರು ಮುಂದೆ ಬಂದು ಮಾಡಬೇಕು. 28 ವರ್ಷದಿಂದ ಮಾಡ್ಕೊಂಡು ಈಗಲೂ ಮಾಡ್ಕೊಂಡು ಬರ್ತಾಯಿದ್ದು ನೋಡಿದ್ರಲ್ಲ ನೀವು ಇದು ಏನದು ಇನ್ಫ್ರಾಸ್ಟ್ರಕ್ಚರು, ಅದನ್ನು ನೀವು ಅವ್ರನ್ನ ಕೇಳ್ತೀರಾ ಹೋಗಿ ನಾಳೆ ಕೇಳಬೇಕು. ಯಾಕೆ ಇನ್ಫ್ರಾಸ್ಟ್ರಕ್ಚರ್ ಈ ಥರ ಆಗಿದೆ, ಯಾಕೆ ಒಂದು ಗ್ರೌಂಡ್ ಆ್ಯಡ್ ಮಾಡಿಲ್ಲ ನೀವು? 13 ಗ್ರೌಂಡ್ ಬಂತು ಅವರಿದ್ದಾಗ, ಅದಾದಮೇಲೆ 1 ಗ್ರೌಂಡು ಬಂದಿಲ್ವಲ್ಲ ಯಾಕೆ? ಈ ಪ್ರಶ್ನೆ ಕೇಳಿ ನೀವು. ಇದಾಗಿತ್ತು ಜಾವಗಲ್ ಶ್ರೀನಾಥ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಗಂಗಾಧರ್, ನ್ಯೂಸ್ ಫಸ್ಟ್, ಬೆಂಗಳೂರು.